ದಿನ ಬೆಳಗಾದ್ರೂ ನಮ್ಮ ಜಿಲ್ಲೆಯ ಸಂಚಾಲಕರು ಇರ್ಬೋದು, ರಾಜ್ಯ ಸಂಚಾಲಕರು ಇರ್ಬೋದು, ನಮ್ಮ ಕಾರ್ಯಕರ್ತರ ಮೇಲೆ ದೂರವಾಣಿ ಕರೆ ಮಾಡ್ತಾನೆ ಇರ್ತಾರೆ. ಅರೆ ಅಲ್ಲಿ ನಮ್ಮ ಆಡಳಿತ ಪಕ್ಷದವರು ನಮಗೆ ಕೇಸ್ ಹಾಕಿದ್ದಾರೆ, ಇಲ್ಲಿ ಕೇಸ್ ಹಾಕಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಪೊಲೀಸ್ ಸ್ಟೇಷನ್ ಕೂರಿಸಿದ್ದಾರೆ. ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಸಹಕಾರ ಇಲ್ದೇನೆ, ಒಂದು ಕಾನೂನು ಪ್ರಕೋಷ್ಠದ ಸಹಕಾರ ಇಲ್ದೇನೆ ನಾವು ನಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ತಾವು ನೋಡ್ತಾ ಇದ್ರಿ. ಇತ್ತೀಚೆಗೆ ನಡೆದಂತ ಅನೇಕ ಘಟನಾವಳಿಗಳನ್ನ ತಾವು ಗಮನಿಸೋದಾದ್ರೆ, ಶಿವಮೊಗ್ಗದಲ್ಲಿ ನಡೆದಂತ ಘಟನೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಸರ್ಕಾರದ ಗೋಟಾಲೆಗಳು ಇವತ್ತೇನು ರಾಜ್ಯದ ಜನರ ಮುಂದೆ ತಲುಪ್ತಾ ಇದೆ. ದಿನ ಬೆಳಗಾದ್ರೆ ಒಂದು ಹೊಸ ಪ್ರಕರಣಗಳನ್ನು ತಾವು ನೋಡ್ತಾ ಇದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ತಮ್ಮ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದೇ ಮುಖ್ಯಮಂತ್ರಿಗಳು ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ತಾರೆ. ತದನಂತರದಲ್ಲಿ ಸದನದ ಒಳಗಡೆ ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, 187 ಕೋಟಿ ಹಗರಣ ಅಲ್ಲ, ಆದ್ರೆ 87 ಕೋಟಿ ಹಗರಣ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲೇ ಒಪ್ಕೊಳ್ತಾರೆ. ಆದ್ರೆ ಪಾಪ ಮುಖ್ಯಮಂತ್ರಿಗಳು ಒಬ್ರು ಕಾನೂನು ನ್ಯಾಯವಾದಿಗಳಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು, 16 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರಾಗಿ ಅವರದೇ ಆದಂತ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರ 87 ಕೋಟಿ ಆದ್ರೇನೋ, 187 ಕೋಟಿ ಆದ್ರೇನೋ, 87 ಲಕ್ಷ ಆದ್ರೇನೋ, 1 ಲಕ್ಷ ಆದ್ರೇನೋ ಅಂತಕ್ಕಂಥ ವ್ಯತ್ಯಾಸವೂ ಕೂಡ ಗೊತ್ತಿಲ್ಲ ಪಾಪ ಅವ್ರಿಗೆ. ಆದ್ರೆ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು 187 ಕೋಟಿ ಅಲ್ಲ 87 ಕೋಟಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿರ್ತಕ್ಕಂಥ ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಮತ್ತೊಂದು ಕಡೆ ಮೈಸೂರಿನ ಮೂಡಾ ಪ್ರಕರಣ ಹಗರಣ, ವಸಂತ ಅವ್ರು ಹೇಳಿದಾಗ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರತಕ್ಕಂಥದ್ದು. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಬಹುಶಃ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾವುದೋ ಒಂದು ಪಾದಯಾತ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿರ್ತಕ್ಕಂಥದ್ದು, ಎಲ್ಲ ಮೋರ್ಚಾಗಳು ಭಾಗವಹಿಸಿದ್ದಾಗೆ ತಾವು ಕೂಡ ಕಾನೂನು ಪ್ರಕೋಷ್ಠ ಕೂಡ ಒಂದು ದಿನ ಸಂಪೂರ್ಣ ತಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ರಿ. ಒಟ್ಟಾರೆಯಾಗಿ ನಮ್ಮ ಹೋರಾಟದ ಪರಿಣಾಮ ಏನು ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಗೆ ಸವಾಲಾಗ್ತಾ ಇದ್ರು. ಏನಾಗಿದೆ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ, ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಒಂದು ಆಡಳಿತ ಪಕ್ಷ ಇದೆ, ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಜನರೇ ಮರ್ತೋಗಿದ್ದಾರೆ. ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥ, ತನ್ನ ಜನಪ್ರಿಯತೆನ ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನ್ಪಿಡ್ಕೋಬೇಕಾಗ್ತದೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಯಾವ್ದೋ ಕಾಟಾಚಾರಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ವಿರೋಧ ಮಾಡಬೇಕು, ಅದಕ್ಕೋಸ್ಕರ ನಾವು ಪಾದಯಾತ್ರೆ,
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಹೋರಾಟ ಅಂದ್ರೆ ಒಂದು ಸರ್ಕಾರವನ್ನು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ತಾವು ನೋಡಿದಿರಿ, ಯಾವುದೋ ಹೊಸ ಸರ್ಕಾರ ಬಂದ್ರೆ 1 ವರ್ಷ 1.5 ವರ್ಷ ಕಾಲಾವಕಾಶ ಕೊಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಹೊಸ ಸರ್ಕಾರ ಯಾವುದೇ ಎಷ್ಟೇ ಅನುಭವಿಸ್ತಿದ್ರು ಕೂಡ ಆ ಸರ್ಕಾರ ಒಂದು ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋದಕ್ಕೆ ಸಮಯ ಬೇಕಾಗ್ತದೆ. ಅದರ ಅರ್ಥ ಭ್ರಷ್ಟಾಚಾರದಲ್ಲಿ ಮುಳುಗಬೇಕು ಅಂತಲ್ಲ. ಒಂದು ಕಡೆ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಮೂಢ ಹಗರಣದ ಬಗ್ಗೆ ನಾನು 1-2 ನಿಮಿಷ ವಿಚಾರವಾಗಿ ಹೇಳ್ತೇನೆ. ನಿಂಗ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ 1936ರಲ್ಲಿ ಹರಾಜಿನಲ್ಲಿ 3 ಎಕರೆ 16 ಗುಂಟೆನ ಪಡೆದುಕೊಳ್ತಾನೆ. 1936ರಲ್ಲಿ ನಿಂಗ ಕುಟುಂಬ ಪಡೆದುಕೊಂಡಿರ್ತಕ್ಕಂಥ 3 ಎಕರೆ 16 ಗುಂಟೆ ಕೆಸರೆಹಳ್ಳಿ ಗ್ರಾಮದಲ್ಲಿ, ಮೈಸೂರು. ಅವರು ನಿಧನ ಹೊಂದಿದ ನಂತರದಲ್ಲಿ 1968ರಲ್ಲಿ 3 ಮಕ್ಕಳಿಗೆ ಅದು ಭಾಗ ಆಗ್ತದೆ. ಮೈಲಾರಪ್ಪ ಮತ್ತೆ ದೇವರಾಜು ಮತ್ತೆ ಇನ್ನೊಬ್ಬ ಲಿಂಗ ಅಂತಕ್ಕಂಥ 3 ಜನ ಮಕ್ಕಳುಗಳಿಗೆ ಅದು ವಿಭಾಗ ಆಗ್ತದೆ. 1970ರಲ್ಲಿ ನಿಂಗ ಮತ್ತೆ ಇನ್ನೊಬ್ಬ ಸೇರ್ಕೊಂಡು 2 ಮಕ್ಕಳುಗಳು ಸೇರ್ಕೊಂಡು ಅಣ್ಣ ತಮ್ಮದಿರು ಸೇರ್ಕೊಂಡು ಒಬ್ಬನಿಗೆ ಮೈಲಾರಪ್ಪನಿಗೆ ಆ ಜಮೀನನ್ನ ವರ್ಗಾವಣೆ ಮಾಡಿಕೊಡ್ತಾರೆ, ಹಸ್ತಾಂತರ ಆಗ್ತದೆ. 1992ರಲ್ಲಿ ದೇವರಾಜ 3ನೇ ತಮ್ಮ, ಕೊನೆ ತಮ್ಮ ಏನಿರ್ತಾನೆ, ಮೈಲಾರಪ್ಪನಿಗೆ ಜಮೀನು ಬರ್ಕೊಟ್ಟಿರ್ತಾರೆ. ಅವ್ರಿಗೆ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳಿಂದ, ಮೈಲಾರಪ್ಪನ ವಿರುದ್ಧದಲ್ಲಿ 2 ಮಕ್ಕಳಿಂದ ಜಮೀನನ್ನ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ 3ನೇ ತಮ್ಮ, ಕೊನೆ ನಿಂಗನ ಕೊನೆ ಮಗ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಆ 2 ಮಕ್ಕಳಿಂದ ಪತ್ರ ಬರೆಸ್ಕೊಳ್ತಾನೆ. ಆದ್ರೆ ತದನಂತರದಲ್ಲಿ ಖಾತೆ ಮಾಡಿಸ್ಕೊಡ್ತೇನೆ ಸರ್ಕಾರದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಅಂತೇಳಿ ದೇವರಾಜನ್ ಬರೆಸ್ಕೊಂಡಿರ್ತಾನೆ. ತದನಂತರದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಖಾತಾನೇ ದೇವರಾಜ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಇಲ್ಲಿಗಲ್ ಟ್ರಾನ್ಸ್ಫರ್ ಆಗ್ತದೆ. ಅದು 98ರಲ್ಲಿ ಡಿನೋಟಿಫಿಕೇಶನ್ ಆಗ್ತದೆ. ದೇವರಾಜ ಅಪ್ಲೈ ಮಾಡ್ತಾನೆ. ಅವನು ವಾರಸುದಾರನೇ ಅಲ್ಲ, ಆದ್ರೂ ಕೂಡ ದೇವರಾಜ್ ಅಪ್ಲೈ ಮಾಡ್ತಾನೆ. ಅವನ ಹೆಸರು ಡಿನೋಟಿಫೈ ಆಗ್ತದೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಬಾಮೈದ ಖರೀದಿ ಮಾಡ್ತಾರೆ. 2004ರಲ್ಲಿ 2010ರಲ್ಲಿ ಅರಿಶಿನ ಕುಂಕುಮ ಅಂತೇಳಿ ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹೋಗ್ತದೆ. ಆದ್ರೆ ಮುಖ್ಯಮಂತ್ರಿಗಳ ಬಾಮೈದ ಜಮೀನು ಖರೀದಿ ಮಾಡೋ ಮುನ್ನವೇ ಮೂಡ ಅಕ್ವಿಸಿಷನ್ ಆಗಿರ್ತದೆ, ಲೇಔಟ್ ಕೂಡ ಫಾರ್ಮೇಶನ್ ಆಗಿರ್ತದೆ. ಲೇಔಟ್ ಅದರಲ್ಲಿ ಸೈಟ್ಗಳು ಕೂಡ ಮಾರಾಟ ಆಗಿರ್ತದೆ, ಕೆಲವು ಸೈಟ್ಗಳು. ಆದ್ರೆ ಎಲ್ಲವನ್ನ ಮರೆಮಾಚಿ 98ರ ಡಿನೋಟಿಫಿಕೇಶನ್ ಇದ್ದಾಗ ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿಗಳಿದ್ರು. 98ರಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಮೈಸೂರಿನ ಉಸ್ತುವಾರಿ ಸಚಿವರು ಇರ್ತಾರೆ. 2004ರಲ್ಲಿ ಜಮೀನು ಖರೀದಿ ಆದಾಗ ಅದನ್ನ ಅಗ್ರಿಕಲ್ಚರ್ ಇಂದ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆದಾಗ ಸ್ವತಃ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು. ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಮಬಲದ ಮೇಲೆ ಎಲ್ಲವೂ ಕೂಡ ಅಕ್ರಮವಾಗಿ ನಡೆಸ್ಕೊಂಡು ಹೋಗ್ತದೆ. ಮತ್ತೆ 50-50 ಅನುಪಾತದಲ್ಲಿ ನನ್ನ ಧರ್ಮಪತ್ನಿಗೆ ಬಂದಿದೆ, ಅದರಲ್ಲಿ ಏನೂ ಅಕ್ರಮ ಆಗಿಲ್ಲ. ಮತ್ತೆ ಬಿಜೆಪಿ ಸರ್ಕಾರದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅವರ ಶ್ರೀಮತಿಗೆ ಅನ್ನುವ ಒಂದು ವಾದವನ್ನ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು 50-50 ಅನುಪಾತದಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಗೆ ಕೊಡಬೇಕು ಅಂತಕ್ಕಂಥ ಯಾವುದೇ ಪ್ರೊಸೀಡಿಂಗ್ಸ್ ಮೂಡ ಮೀಟಿಂಗ್ ಅಲ್ಲಿ ಆಗಿಲ್ಲ. ಕೆಲವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಖುಷಿ ಪಡಿಸಬೇಕು ಅನ್ನೋ ಕಾರಣದಿಂದ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಮೂಲಭೂತ ಪ್ರಶ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು,
ಬಿಜೆಪಿ ಸರ್ಕಾರ ಇದ್ದಾಗ ಅಕ್ರಮ ಆಗಿದೆ ಅಂತ ಹೇಳಿ ಅದು ಸಕ್ರಮ ಆಗೋದಕ್ಕೆ ಸಾಧ್ಯನಾ? ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸದನದಲ್ಲಿ ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಅಧಿವೇಶನ ಜುಲೈ 16ನೇ ತಾರೀಕು ಶುರು ಆಗಬೇಕು ಅಂದ್ರೆ ಜುಲೈ 15ನೇ ತಾರೀಕು ಒನ್ ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇಂದ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗ್ತದೆ. ನಮಗೆ ಅನಿಸ್ತು ಅರೆ ಸದನದಲ್ಲಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು, ಮೂಡ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಬಡವರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ರಾಜ್ಯದ ಕಾನೂನು ಸಚಿವರು ಹೇಳ್ತಾರೆ ಸದನದಲ್ಲಿ, ಈಗಾಗಲೇ ನಾವು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ, ಮೂಡ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಯಾವಾಗ ಕಾನೂನು ಸಚಿವರ ಬಾಯಲ್ಲಿ ಮಾತು ಬಂತು ಅವಾಗಲೇ ನಮ್ಗೆ ಅರ್ಥ ಆಯ್ತು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪಿನ ಅರಿವು ಆಗಿದೆ. ಸಿದ್ದರಾಮಯ್ಯನವರಿಗೆ ತಮ್ಮ ತಪ್ಪಿನ ಅರಿವಾಗೇನೆ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಸ್ಥಾಪನೆ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡದೇನೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಬಂಡವಾಳ ಬಹಿರಂಗ ಆಗ್ತದೆ. ಅದಕ್ಕೋಸ್ಕರ ನಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಿಲ್ಲ. ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ನಮ್ಮ ನಿಲುವಳಿ ಸೂಚನೆಗೆ ಅವಕಾಶ ಕೊಡೋದಿಲ್ಲ. ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. 1 ಗಂಟೆ 57 ನಿಮಿಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳು ತಾವು ನಿರಪರಾಧಿ ಅಂತ ಹೇಳಿ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಧ್ಯಮದ ಸ್ನೇಹಿತರ ಮೂಲಕ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವ್ರದೇ ಪ್ರಶ್ನೆ ಅವ್ರದೇ ಉತ್ತರ. ವಿರೋಧ ಪಕ್ಷದವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಮುಖ್ಯಮಂತ್ರಿಗಳ ಹತ್ರ. ಅವರ ಪ್ರಶ್ನೆಗೆ ಅವರೇ ಉತ್ತರವನ್ನ ಕೊಡ್ತಕ್ಕಂಥ ಪ್ರಯತ್ನ, ತಾವು ನಿರಪರಾಧಿ ಅಂತ ಹೇಳಿ ಹೇಳ್ಕೊಳ್ತಕ್ಕಂಥ ಪ್ರಯತ್ನ ಮಾಧ್ಯಮದ ಮೂಲಕ ಮಾಡಿದ್ರು. ಇದೆಲ್ಲದರ ಪರಿಣಾಮ ನಾವು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಅಂತ ನಿಶ್ಚಯ ಮಾಡಿದ್ವಿ. ಪಾದಯಾತ್ರೆ ಯಾವ ರೀತಿ ಯಶಸ್ವಿ ಆಯ್ತು, ತಾವು ಎಲ್ಲ ಯಾವ ರೀತಿ ಭಾಗವಹಿಸಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೇ ರಾಜ್ಯಪಾಲರ ಮೇಲೆ ದೂರು ಮಾಡಲಿ, ಮುಖ್ಯಮಂತ್ರಿಗಳು ಎಷ್ಟೇ ನಿರಪರಾಧಿ ಅಂತ ಹೇಳ್ಕೊಂಡ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಸಮಾಜವಾದಿ ಮುಖವಾಡ ಏನಿತ್ತು ಅದೆಲ್ಲವೂ ಕೂಡ ಕಳಿಸ್ಬಿದ್ದಿರ್ತಕ್ಕಂಥದ್ದು. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಿ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಸ್ ಕಮ್ ಔಟ್ ವಿತ್ ದ ಪ್ರೆಸ್ ನೋಟ್. ಏನ್ ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್? ದ ಮನಿ ದಟ್ ವಾಸ್ ಲೂಟೆಡ್ ಬೈ ದಿ ಕಾಂಗ್ರೆಸ್ ಗವರ್ನಮೆಂಟ್, ಯಾವ ಹಣವನ್ನ ಲೂಟಿ ಮಾಡಿದ್ರು ಹಣದಿಂದ ಹೆಂಡ ಖರೀದಿ ಮಾಡಿದ್ದಾರೆ ಅನ್ನೋದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆ ಈ ಅಂಶಗಳನ್ನ ಇವತ್ತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸವಾಲು ಹಾಕಿದ್ದೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆ ಹಾಕುವ ಮುಖೇನ ನಮ್ಮ ಬಾಯಿ ಮುಚ್ಚಿಸ್ಬೋದು ಅಂತಕ್ಕಂಥ ಭ್ರಮೆ ನಿಮ್ಮಲ್ಲಿ ಏನಾರು ಇದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರ್ತದೆ. ನಿಮ್ಮ ಯಾವುದೇ ಒಂದು ಷಡ್ಯಂತ್ರಗಳಿಗೆ ನಾವು ಬಗ್ತಕ್ಕಂಥ ಪ್ರಶ್ನೆನೇ ಇಲ್ಲ, ನಾವು ಕುಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನ ನೇರವಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದೇನೆ. ಸೊ ಹಾಗಾಗಿ